ನಮಸ್ಕಾರ ಸ್ನೇಹಿತರೆ, ನವಿಲ್ಗಿರಿ ಟಾಕೀಸ್ ಕಡೆಯಿಂದ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ನಮ್ಮ ವಿಡಿಯೋಗಳಿಗೆ ಸಂಬಂಧಿಸಿದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ವೀಕ್ಷಕರು ಸರಿಯಾದ ಉತ್ತರ ಕಮೆಂಟ್ ಮಾಡಿದ್ದಲ್ಲಿ ಒಂದು ಪ್ರಶ್ನೆಗೆ 20 ರೂಪಾಯಿಯಂತೆ ಒಟ್ಟು 5 ಪ್ರಶ್ನೆಗಳಿಗೆ 100 ರೂಪಾಯಿಗಳನ್ನು ನೀಡಲಾಗುತ್ತೆ. ಉತ್ತರ ಕಮೆಂಟ್ ಮಾಡೋದಕ್ಕೆ 1 ಗಂಟೆಗಳ ಕಾಲಾವಕಾಶ ನೀಡಲಾಗಿರುತ್ತೆ. ಸರಿಯಾದ ಉತ್ತರದ ಜೊತೆ ಫೋನ್ಪೇ ನಂಬರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಸುಮಾರು 50 ರಿಂದ 60 ಕಿಲೋಮೀಟರ್ ಇರೋ ಭಯಂಕರವಾದ ಕಾಡಿನ ಮಧ್ಯೆ ಇರುವಂಥ ಈ ಊರಿನ ಹೆಸರು ದುರ್ಗಾಪುರ ಅಂತ. ಇಲ್ಲಿನ ಜನ 6 ಗಂಟೆ ಆದರೆ ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ. ಯಾಕಂದರೆ ಈ ಊರು ಯಾವಾಗಲೂ ಸದಾ ಭಯಂಕರವಾದ ಕತ್ತಲಿನಿಂದ ತುಂಬಿರ್ತಾ ಇತ್ತು. ಒಂದಿನ ಊರಿನ ಜನರೆಲ್ಲ ಸೇರಿ ದೇವರ ಉತ್ಸವ ಮಾಡ್ತಿರುವಾಗ ಆಕಸ್ಮಿಕವಾಗಿ ಆದ ಅಭಿಷೇಕನದಿಂದ ಈ ಊರು ಒಂದು ಶಾಪಕ್ಕೆ ಗುರಿಯಾಗಿರುತ್ತೆ. ಅದರಿಂದನೇ ಊರಲ್ಲಿ ಯಾವತ್ತೂ ಬೆಳಕು ಬಿದ್ದಿರೋದಿಲ್ಲ. ಮತ್ತು ಶಾಪಕ್ಕೆ ಗುರಿಯಾದ ದಿನದಿಂದ ಊರಲ್ಲಿ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗಿರ್ತವೆ. ಮನೆ ಸುತ್ತಮುತ್ತ ಯಾರೋ ಕಿರುಚುತ್ತಾ ತಿರುಗ್ತಾ ಇರೋ ಹಾಗೆ ಭಯಂಕರವಾದ ಹಲವಾರು ಆತ್ಮಗಳು ಅಟ್ಟಹಾಸ ಮೆರೆದಿದ್ವು. ಮತ್ತು ಪ್ರತಿಯೊಂದು ಅಮಾವಾಸ್ಯೆಯ ರಾತ್ರಿ ಕಳೆದು ಬೆಳಗಾದಾಗ ಈ ಊರಿನ ಒಂದು ಜಾಗದಲ್ಲಿ ಮನುಷ್ಯರ ಬಲಿ ಆಗ್ತಾ ಇರುತ್ತೆ. ಇದೆಲ್ಲ ಯಾರು ಮಾಡ್ತಾ ಇರೋದು, ಯಾಕೆ ಮಾಡ್ತಾ ಇರೋದು ಅಂತ ಯಾರಿಗೂ ಅರ್ಥ ಆಗ್ತಾ ಇರೋದಿಲ್ಲ. ಇದೇ ವಿಷಯವಾಗಿ ಊರಿನ ಜನರೆಲ್ಲ ಒಬ್ಬ ಸ್ವಾಮೀಜಿ ಹತ್ರ ಹೋದಾಗ ಸ್ವಾಮೀಜಿ ಹೇಳ್ತಾನೆ, ನಿಮ್ಮ ಊರಲ್ಲಿ ಇರೋ ದೇವಸ್ಥಾನದ ಬಾಗಿಲು ತೆಗೆದು ದೇವರ ಪೂಜೆ ಮಾಡೋಕ್ಕೆ ಶುರು ಮಾಡಿ ಎಲ್ಲ ಸರಿಯಾಗುತ್ತೆ ಅಂತ. ಸರಿ ಅಂತ ಊರಿನ ಜನರೆಲ್ಲ ಸೇರಿ ದೇವರ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ ಸಮಸ್ಯೆ ಸರಿಯಾಗದೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಹೀಗಿರುವಾಗ ಒಂದಿನ ಆ ಊರಿನ ಒಬ್ಬ ಹಿರಿಯ ವ್ಯಕ್ತಿಗೆ ಗೊತ್ತಾಗುತ್ತೆ, ಸುಮಾರು 70ರ ದಶಕದ ಹಿಂದೆ ಒಬ್ಬ ಧರ್ಮರಾಜ ಅನ್ನೋ ಒಬ್ಬ ರಾಜ ಇರ್ತಾನೆ. ಆತನ ಆಸ್ಥಾನದಲ್ಲಿ ಚಿನ್ನ ವಜ್ರ ವೈಡೂರ್ಯಗಳಿಗೇನೂ ಕಡಿಮೆ ಇರಲಿಲ್ಲ. ಧರ್ಮರಾಜನ ಮರಣದ ನಂತರ ರಾಜರ ಪದವಿ ಸ್ವೀಕರಿಸಿದ್ದು ಅವನ ಮಗನಾದ ವೇದರಾಜ. ಈತ ಧೈರ್ಯದಲ್ಲಿ ಅಷ್ಟೊಂದು ಸಮರ್ಥನಲ್ಲದೆ ಇದ್ದರೂ ಕೂಡ ಅಪ್ಪನ ಆಸೆಯಂತೆ ರಾಜರ ಪದವಿ ಸ್ವೀಕರಿಸ್ತಾನೆ. ಹೀಗೆ ದಿನಗಳು ಕಳೀತಾ ಒಂದಿನ ಪಕ್ಕದ ರಾಜ್ಯದಿಂದ ಯುದ್ಧ ಘೋಷಣೆಯಾಗುತ್ತೆ. ಆದರೆ ಯುದ್ಧಕ್ಕೆ ಹೆದರಿದ ವೇದರಾಜ ಆಸ್ಥಾನದಲ್ಲಿರೋ ಅಷ್ಟು ಸಂಪತ್ತನ್ನು ತಗೊಂಡು ರಾಜ್ಯ ಬಿಟ್ಟು ಕುದುರೆಯ ಮೂಲಕ ಸೀದಾ ಒಂದು ಕಾಡಿನ ಮಧ್ಯೆ ಇರೋ ದುರ್ಗಾಪುರದ ಮಹಾಕಾಳಿ ಅನ್ನೋ ದೇವರ ಬಳಿ ಬರ್ತಾನೆ. ನಂತರ ಅಷ್ಟು ಸಂಪತ್ತನ್ನು ರಕ್ಷಣೆ ಮಾಡೋಕೆ ಅಂತ ಆ ದೇವರ ಬಳಿ ಬೇಡ್ಕೊಂಡಾಗ ದೇವರು ಹೇಳುತ್ತೆ, ನಾನು ಇದನ್ನು ರಕ್ಷಣೆ ಮಾಡ್ತೀನಿ, ಆದರೆ ಮತ್ತೆ ನನ್ನಿಂದ ಯಾರೇ ಈ ಸಂಪತ್ತನ್ನು ಪಡ್ಕೋಬೇಕು ಅಂದರೂ ನನಗೆ 9 ಜನರ ಬಲಿ ಕೊಡಬೇಕು ಅಂತ ಹೇಳಿರುತ್ತೆ. ನಂತರ ಒಂದು ಅಮಾವಾಸ್ಯೆ ದಿನ ಊರಿನ ಜನರೆಲ್ಲ ದೇವರ ಪೂಜೆಗೆ ಹೋಗ್ತಿರುವಾಗ ಕಾಡಿನ ಮಧ್ಯೆ ಯಾರೋ ಒಬ್ಬ ಮಾಂತ್ರಿಕ ಮಹಾಕಾಳಿಗೆ ಮನುಷ್ಯರ ಬಲಿ ಕೊಡೋಕೆ ಶುರು ಮಾಡಿರ್ತಾನೆ. ಇತ್ತ ಅಮಾವಾಸ್ಯೆ ಆಗಿದ್ದರಿಂದ ಕಾಡು ಪೂರ್ತಿ ಕತ್ತಲಿನಿಂದ ತುಂಬಿರುತ್ತೆ. ಆ ಮಾಂತ್ರಿಕ ಬಲಿ ಕೊಡ್ತಾ ಇರುವಾಗ ಜೋರಾಗಿ ಗಾಳಿ ಬರ್ತಾ ಇರುತ್ತೆ. ಅಲ್ಲಿನ ಸುತ್ತಮುತ್ತ ಇರೋ ಮರ ಗಿಡಗಳಿಗೆಲ್ಲ ಬೆಂಕಿ ಹತ್ತಿ ಉರಿಯೋಕೆ ಶುರುವಾಗುತ್ತೆ. ನಂತರ ಎಲ್ಲರೂ ಮಂತ್ರ ಹೇಳ್ತಾ ಮಂತ್ರವಾದಿ ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ, ಆ ಮಂತ್ರವಾದಿ ಅದೇ ಊರಿನ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಮಹಾಕಾಳಿ ಹತ್ರ ಇರೋ ಸಂಪತ್ತನ್ನು ಪಡೆಯೋಕೆ ಇದನ್ನೆಲ್ಲ ಮಾಡ್ತಾ ಇರ್ತಾನೆ ಅಂತ. ಅಲ್ಲದೆ ಕಳೆದ 8 ಅಮಾವಾಸ್ಯೆಗಳಿಂದ 8 ಬಲಿಯನ್ನು ಕೊಟ್ಟಿರ್ತಾನೆ. ಇದು ಕೊನೆಯ 9ನೇ ಬಲಿಯಾಗಿರುತ್ತೆ. ನಂತರ ಊರಿನ ಜನರೆಲ್ಲ ಬಲಿ ಕೊಡುವಾಗ ಅಡ್ಡ ಬರ್ತಾರೆ. ಪೂಜೆ ಅರ್ಧಕ್ಕೆ ನಿಂತು ಹೋಗಿದ್ರಿಂದ ಮಹಾಕಾಳಿಗೆ ಅದೇ ಮಂತ್ರವಾದಿ ಬಲಿಯಾಗ್ತಾನೆ. ನಂತರ ಊರಿಗೆ ಬೆಳಕು ಬರುತ್ತೆ. ಯಾಕಂದರೆ ಆ ಮಂತ್ರವಾದಿ ಬದುಕಿರೋ ತನಕ ಊರಿಗೆ ಬೆಳಕು ಬರಬಾರ್ದು ಅಂತ ಮಂತ್ರಶಕ್ತಿಯಿಂದ ದೇವರನ್ನು ಕಟ್ಟಿ ಹಾಕಿರ್ತಾನೆ. ಮತ್ತು ಭಯಂಕರವಾದ ಆತ್ಮಗಳನ್ನು